ಸೆನ್ಸಿಬಲ್ ಆಗಿ ಬಿಹೇವ್ ಮಾಡು. ಯಾಕೆ ಜೋರಾಗಿ ಮಾಡ್ತಿದ್ದೆ? ಏನ್ ಸಿಗ್ತಿತ್ತು? ಪ್ರಶಸ್ತಿ ಕೊಡ್ತಿದ್ದ ನಿಮಗೆ ಏನಂತ? ನಾನು ರಿಚ್, ನಾನು ತುಂಬಾ ರಿಚ್, ನಾನು ಮಲ್ಟಿ ಮಿಲಿಯನರ್. ನಾನು ಮತ್ತೇನಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಕೊಂತ ಇದ್ದೀನಿ. ಯಾರಾದ್ರೂ ಓಡ್ ಬಂದು ಹೊಡೆದಿಡ್ದವ್ರು ನಿನ್ನ ಹಿಡ್ಕೊಂಡು ಸವಾಸ ಮಾಡಿ ಫ್ರೀ ಅಂದ್ಬಿಟ್ಟ ಗಂಟ ಹಾಕೊಂಡಿದ್ದೀರ ನೀನು ಜಾಸ್ತಿ ಫ್ರೀ ಆಗ್ಬೇಡ ನನ್ನ ಜೊತೆ ನೀನು. ನನಗೆಲ್ಲ ಒಂದು ಗೇಮಿಂಗ್ ಫೋನ್ ಬೇಕು ನಮ್ಮ ಹುಡುಗರಿಗೆ ಕೊಡಕ್ಕೆ. ಕೇಳಿದ್ರೆ ಯಾವ ತರ ತಗೋ ನೋಡಿದ್ಯಾ ಅಂತ ಅಂದ್ರೆ ಇಲ್ಲ. ಕಾಮಿಡಿ ಹೇ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತೇನು ಗೊತ್ತಾ ಗೈಸ್, ನಾನು ಆಲ್ರೆಡಿ SMR ಜೊತೆ ಇವಾಗ ಟ್ರಫಲ್ಸ್ಗೆ ಹೋಗ್ಬಿಟ್ಟು, ನಾನು ಒಬ್ಳು ಹೋಗಿದ್ದು ಟ್ರಫಲ್ಸ್ಗೆ ಹೋಗ್ಬಿಟ್ಟು ತಿಂತಿದ್ದೆ. ಅಲ್ಲಿ ಬಂದ್ರು ಅವ್ರು, ಆಯ್ತಾ. ಸೊ ವಿ ವರ್ ಟಾಕಿಂಗ್, ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು, SMRಗೆ ಇರಿಟೇಟ್ ಮಾಡಬೇಕು ಅಂತ. ನನಗೆ ಸಖತ್ ಇಷ್ಟ ಇರಿಟೇಟ್ ಮಾಡೋದು, ಪ್ರ್ಯಾಂಕ್ ಮಾಡೋದೆಲ್ಲ ತುಂಬ ಇಷ್ಟ ನನಗೆ. ಐ ಫೀಲ್ ವೆರಿ ನೈಸ್, ಐ ಫೀಲ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ ಅಂತಾನೆ ಹೇಳ್ಬೋದು ನೀವು. ಚೆನ್ನಾಗಿದೆ. ಸೊ ಅದಕ್ಕೆ ಇವಾಗ ಏನು ಮಾಡೋಣ ಗೊತ್ತಾ, SMR ಏನೇ ಮಾತಾಡಿದ್ರು ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕು. ರಿಯಾಕ್ಟ್ ಇನ್ ದ ಸೆನ್ಸ್ ನಾಟ್ ಲೈಕ್ ಕೋಪ ಮಾಡ್ಕೊಳ್ಳೋದು ಈ ಥರ ಅಲ್ಲ, ಫನಿಯಾಗಿ. ಲೈಕ್ ಅವ್ರು ಇವಾಗ ಏನು ಊಟ ಮಾಡಿದೆ ಅಂದರೆ ಹೂ ಅನ್ನೋದು, ಅದೇ ಅವ್ರು ಏನೇ ಮಾತಾಡಿದ್ರು ಫನ್ನಿ ಆನಿಮಲ್ ಸೌಂಡ್ಸ್ ಆಗಲಿ, ಇದ್ರ ಏನೇನೋ ಕೆಟ್ಟ ಸೌಂಡ್ಗಳು ಕೊಡೋದು. ಸೊ ನೋಡೋಣ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಎಷ್ಟು ಇರಿಟೇಟ್ ಆಗ್ತಾರೆ ಅಂತ. ನನ್ನ ತಲೆಯಲ್ಲಿ ಎಲ್ಲಿಂದ ಇದೆಲ್ಲ ಐಡಿಯಾಸ್ಗಳು ಬರುತ್ತೋ ದೇವ್ರಿಗೆ ಗೊತ್ತು ಗೈಸ್. ನಾನು ಆ್ಯಕ್ಚುಲಿ ತುಂಬ ಟ್ಯಾಲೆಂಟೆಡ್ ಇದ್ದೀನಿ, ಸಖತ್ ಟ್ಯಾಲೆಂಟೆಡ್ ಆಗಿದ್ದೀನಿ. ಬಟ್ ಇನ್ ದಿಸ್ ಟೈಪ್ ಆಫ್ ಥಿಂಗ್ಸ್ ಲೈಕ್ SMR ಕೋಪ ಬರ್ಸೋದು, ಟ್ರಿಗರ್ ಮಾಡೋದು, ಇಂಥ ವಿಚಾರದಲ್ಲಿ ಹೆವಿ ಟ್ಯಾಲೆಂಟೆಡ್ ಇದ್ದೀನಿ ನಾನು. ಸೊ ಇವಾಗ ಹೋಗೋಣ. ಫುಲ್ ಅವರಲ್ಲಿ ಪುನಿ ಜೊತೆ ಮಾತಾಡ್ಕೊಂಡು ನಿಂತಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಫುಲ್ ಏನೇ ಮಾತಾಡಿದ್ರು ಫನ್ನಿ ಸೌಂಡ್ಸ್ ಮಾಡೋಣ, ನೋಡೋಣ ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. है मुझसे कोई स्मार्ट? बताओ खुद नहीं, तुम खुद दे ಗೈಸ್. ಸೊ ಇವಾಗ ನಾವು ನಮ್ಮ ದೋಸ್ತರು, ಏನಿಲ್ಲ ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರಾ? ನಮ್ಮ ಫ್ರೆಂಡು ಇವಾಗ ಮೋಮೋಸ್ ತಿನ್ನಕ್ ಹೋಗ್ತಾ ಇದೀವಿ. ಪಾಪ ತುಂಬಾ ಒಳ್ಳೆ ಮನುಷ್ಯ ಗೈಸ್, ದೇವ್ರಂತ ಮನುಷ್ಯ ಅವನು. ಅವನಲ್ಲಿ ಏನೂ ಕೊರತೆ ಇಲ್ಲ, ಅವನೇ ಒಂದ್ ದೊಡ್ಡ ಕೊರತೆ. डिप्रेशन ಏನಂತೀಯ? ಏನಿಲ್ಲ, ಯಾಕೆ ಫೈಲ್ಸ್ ಬಂದಿರೋಂಗೆ ನಡೀತಾ ಇದೆ. ಕರೆಕ್ಟ್ ರಾಕಿ ಕಟ್ ಮಾಡಿ ಪೇಮೆಂಟ್ ಕಟ್ ಮಾಡ್ತೀವಿ. ಅಣ್ಣ ನನ್ ಕೈಲಾಗ್ತಾ ಇಲ್ಲ, ಈ ಯೂಟ್ಯೂಬ್ ಸಾವಸರೆ ಸಾಗು. ಮತ್ತೆ ಏನ್ ಊಟ, ಏನ್ ಸಮಾಚಾರ? ಏನ್ ಸಮಾಚಾರ ಅಂದ್ರೆ ಏನು ಹೇಳ್ಬೇಕು ಎಲ್ಲ. ಏನ್ ಹೇಳ್ಬೇಕು ನಿಂಗೆಲ್ಲ? ಏನಾದ್ರು ಹೇಳಿ. ಏನ್ ಹೇಳಿ? ಏನಾದ್ರು ಊಟ ಮಾಡಿದ್ರ? ಮತ್ತೆ ಊಟ ಮಾಡಿದ್ರ ಅಂದ್ರೆ ಯಾಕೆ ಬಾಯಿಂದ ಊಸ್ಬಿಡ್ತಾ ಇದೀರಾ? ಜೊತೆ ಲೈಟ್ ಆಗಿ. ಮತ್ತೆ ಏನು ಏನ್ ಕತೆ? ಕತೆನಾ? ಹಾ, ಏನಿಲ್ಲ ಕತೆ. ಗೈಸ್ ನಾನು ಬಿಟ್ಟು ಹೋಗ್ತಾನೆ. ಮೋಮೋಸ್ ಇಲ್ಲೇ. ಹಲೋ CCTV ಶಶಿದೆ, ಮೋಮೋಸ್ ಅಲ್ಲಿರೋದು. ನೀವು ಬನ್ನಿ ಗೈಸ್, ಇವಾಗ ಕಾಫಿ ಕುಡಿಯಕ್ ಹೋಗೋಣ. ಗೈಸ್ ಅವ್ರು ಕಾಫಿ ಕುಡಿತಿರ್ತಾರೆ ಗೊತ್ತಾ, ಆವಾಗ್ಲೂ ಹಂಗೆ ಸೌಂಡ್ಗಳು ಮಾಡೋಣ ಗೈಸ್. ಬಟ್ ಇವ್ನು ತುಂಬಾ ಏನೇನೋ ಹೇಳ್ಬಿಡ್ತಾರ, ನಂಗೆ ನಗು ಬಂದ್ಬಿಡುತ್ತೆ. ಬಟ್ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಮಾಡೋಣ ಬನ್ನಿ ಗೈಸ್. SMR ನೋಡಿ ತುಂಬಾ ಸೀರಿಯಸ್ ಆಗಿ ಕುತ್ಕೊಂಡಿದ್ದಾರೆ. ಪ್ರೇಮ ವಿವಾಹಕ್ಕೆ ಬೇಲೂರಿನಲ್ಲಿ ಭಾರಿ ಗಲಾಟೆ. ಲವ್ ಮ್ಯಾರೇಜಿಗೆ ಭಾರಿ ಗಲಾಟೆ ಅಂತ ಬೇಲೂರಲ್ಲಿ. ಏನ್ ಸಮಾಚಾರ ಹೇಳಿ ನಮ್ಮ ಮತ್ತೆ ಹೇಳು. ನಾನಿನ್ನ ಮದುವೆನಾ ಏನಪ್ಪ ಮಲ್ಲಾಗ್ರ ಬಂದಂಗ ಆಡ್ತಿದ್ದೆ ಆಚೆ ಕಡೆ. ಮಲ್ಲಾಗ್ರ ಅಂದ್ರೆ ಮಲ್ಲಾಗ್ರ ಅಂದ್ರೆ ಉಚ್ಕುದಿ
ಡಿಪ್ರೆಷನ್. ಅಣ್ಣ ಒಂದು ತೆಗೆದು ಆಚೆ ಕಾಕಣ ಒಂಚೂರು. ಇವ್ರು ಒಂಥರ ಮಜಾ ಇದಂಗೆ ನಮ್ಮೋರ್ ಇವರು ಒಂಥರ ಮಜಾ. ನೀನ್ ಯಾಕೆ ಹಿಂಗಾಳೋದು? ಮೇಕೆ ಬೀಜ ಇಸ್ಕಿದ್ರೆ ಮ್ಯಾನ್ ಅಂತ, ಇವಳು ನನ್ನ ಜೀವ ಇಸ್ಕಿದ್ರೆ ಮ್ಯಾನ್. ಯಾಕೆ ಆಡ್ತಾ ಇದೀವಿ? ಒಳ್ಳೆ ಕೋತಿ ಮಂಗನ್. ಸೊ ನಾನು ಮಾತಾಡಿದ್ರೆ ನೀನು ಸೌಂಡ್ ಮಾಡ್ತೀಯ, ನಾನು ಮಾತಾಡಲ್ಲ. ಏನೋ ಸಿಗಾಗ್ಬಿಟ್ಟಿದೆ ಎಲ್ಲಿ ಸರಿಯಾಗ ಸರಿಯಾಗಿ ಅನ್ಕೊಂಡ್ಬಿಡ್ತಾ ಇದೀಯಾ? ಡಿಪ್ರೆಷನ್. ಆಚಿಕ್ ಹಾಕ್ತಾರೆ, ನನ್ನ ಹಾಕ್ತಾರೆ ನಿನ್ನಿಂದ. ನಿನ್ನೆ ಫಸ್ಟ್ ನಿನ್ನೆ ಹಾಕಿದ್ರೆ ಅದೇ ಮಜಾ ನಂಗೆ ಲೈಫಲ್ಲಿ. ಅದಕ್ಕಿನ್ನೂ ಜಾಸ್ತಿ ತೃಪ್ತಿ ಏನೂ ಇಲ್ಲ. ಆಲ್ರೆಡಿ ಹಾಕ್ಬಿಟ್ರು ಒಂದು. ನೋವು ಬರ್ತಿದೆ, ಯಾರಿಗೆ ಹೇಳೋಣ, ಎಲ್ಲ ವಿಧಿ. ಅಯ್ಯೋ ಅಯ್ಯೋ ಕ್ಯೂಟು ಕ್ಯೂಟು. ಕರೆಕ್ಟ್ ಒಂದ್ ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡ್ತೀಯಾ? ನೀನು ನಾನು ಸೆನ್ಸಿಬಲ್ ಆಗಿದ್ದೀನಿ, ನೀನ್ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡು. ಎತ್ತು ಹೋಗ್ಯಾನ ಅದಕ್ಕೆ ನೀನ್ ಜಾಸ್ತಿ ಮಾತಾಡೋಣ ನೀನ್ ಕಿರ್ಚಾಡ್ಬಿಡ ಹತ್ರ ನೀನು. ನನ್ ಬಾಳ್ಗ ಬೆಂಕಿ ಹಾಕ. ಇನ್ನ ಜೋರಾಗಿ ಮಾಡ್ತಿದ್ದೆ. ಬಟ್ ವಿ ಆರ್ ಇನ್ ಅ ಪ್ಲೇಸ್ ವೇರ್ ಐ ಕ್ಯಾನ್ ನಾಟ್. ಯಾಕೆ ಜೋರಾಗಿ ಮಾಡ್ತಿದ್ದೆ? ಏನ್ ಸಿಕ್ತಿತ್ತು? ಪ್ರಶಸ್ತಿ ಕೊಡ್ತಿದ್ದ ನಿಮ್ಗೆ ಯಾರಾದ್ರು? ಏನಂತ? ಏನಕ್ಕೆ ಹಿಂಗ ಆಡ್ತಾ ಇದೀಯ? ಕೆಟ್ಟ ಮಾತು ಮಾತಾಡಂಗಿಲ್ಲ ನಾನು. ನೀನೇನಕ್ಕೆ ಹಿಂಗ ನಾನು ಏನೇ ಮಾತಾಡ್ಲಿ, ನಾನು ಹೆಂಗೆ ಮಾಡ್ಲಿ, ಕೆಟ್ಟ ಮಾತು ನಿನ್ ಬಾಯಿಂದ ಈ ಬಾಯಿಂದ ಬರಂಗಿಲ್ಲ. ಈ ಬಾಯಿಂದ ಒಂದು ಕೆಟ್ಟ ಮಾತು ಬರಂಗಿಲ್ಲ, ಆಯ್ತಾ? ಹೌದಾ ಗೈಸ್? ನೋಡಿ ಗೈಸ್, ನೋಡಿ ಗೈಸ್. ತೋರ್ಸು ಗಾಯ್ಸ್ ನೋಡಿ. ನಿಂದು ಬಿದ್ದೈತೆ ಅಷ್ಟೇ ಕೆಳಗೆ. ಎತ್ಕೊ ಪ್ಲೀಸ್, ಫೋನ್ ಬಿದ್ದೈತೆ. ಅದೇ ಹೇಳದ್ ಕರ್ಮ. ಇಲ್ಲಿ ನೋಡಿ ಗೈಸ್, ನಾನು ಚಾಕ್ಲೇಟ್ ತಿನ್ನಕಂತ ಹೋದ್ರೆ ಹೆಂಗೆ ಹಾಕಿರೋದು ಇವನು ಬಲ್ಲೆ ಇದ್ದಾನೆ ಗೈಸ್. ಇವನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ಬಲ್ಲೆ ಬಲ್ಲೆ ಅಲ್ಲ, ಬಲೆ. ಯಾಕೆ ಊಸ್ಬಿಡ್ತಾ ಇದೆ? ಡೋಂಟ್ ಡಿಸ್ರೆಸ್ಪೆಕ್ಟ್ ಮೀ. ಸ್ವಲ್ಪ ತಿನ್ಕೊಡು. ಅರ್ಥ ಆಯ್ತು ಅನ್ಸುತ್ತೆ. ಇಟ್ಸ್ ಗಿವಿಂಗ್ ಮೀ ದಟ್ ಕನ್ನಡದಲ್ಲಿ ಮಾತಾಡ್ತೀನಿ. ಅದು ಯಾವುದು ಬರುತ್ತೆ ಏನೋ ಬಾಯಿ ತೆಗೆದ್ರೆ ಬರೀ ಕೆಟ್ಟಗಳು ಅದೇ ಇರುತ್ತೆ. ಬಾಯಿ ತೆಗೆದ್ರೆ ಅದೇ. ಇವಾಗ ನಾನು ರಿಚ್ ತರ ಆಕ್ಟ್ ಮಾಡಿ ತೋರಿಸ್ತೇನೆ. ನಾನು ರಿಚ್, ನಾನು ತುಂಬಾ ರಿಚ್, ನಾನು ಮಲ್ಟಿ ಮಿಲಿಯನರ್ ನಾನು. ಬಟ್ ಆಕ್ಟ್ ಮಾಡಿ ತೋರಿಸ್ತೇನೆ ನೋಡಿ. ಓಕೆ, who put this in my coffee? Okay, it looks yummy actually. Okay, I think it would be more better with this ice cream like topping or something like that. So good. I'm done. Oh my god. Jaldi chittu. Okay. ಅಮ್ಮಂದ್ರೆ ನೀವು ಚೆನ್ನಾಗಿರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಗೈಸ್, ಇವಾಗ ಇಲ್ಲಿಂದ SMR ನನ್ನ KFC ಕರ್ಕೊಂಡು ಹೋಗ್ತಿದ್ದಾರೆ. ಯಾಕೆ? ಪ್ರಮೋಷನಾ? ಗೈಸ್, ಇನ್ನೊಂದೇನು ಗೊತ್ತಾ, ತುಂಬ ಜನ ಹೇಳ್ತಾ ಇರ್ತಾರೆ ಲೈಕ್ SMR ನಮಗೆ ತುಂಬ ವ್ಲಾಗಲ್ಲಿ ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ ಅಂತ. ಬಟ್ ಗೈಸ್, ನಾನು ಮಾಡ್ತೀನಿ ಗೈಸ್, ನೀವು ಯಾರೂ ನೋಡೋದೇ ಇಲ್ಲ. ನಾನು ಅವ್ರಿಗೆ ಹರ್ಟ್ ಮಾಡ್ತಾ ಇರ್ತೀನಿ, ನಾನು ಅವಾಗಲೇ ಕಿವಿ ತಿರುಗಿಸ್ತಾ ಇರ್ತೀನಿ. ಅಲ್ಲ ಬರೀ ಅವ್ರಿಗೆ ಮಾತ್ರ ನೀವೆಲ್ಲರೂ ಪಾಯಿಂಟ್ ಔಟ್ ಮಾಡ್ತೀರಾ, ನಾನು ಮಾಡ್ತೀನಿ, ಅದಕ್ಕೆ ಅವ್ರು ಮಾಡೋದಲ್ವಾ. ಸೊ ಎಂಟರ್ಟೈನ್ಮೆಂಟ್ ಥರನೇ ನೋಡಿ, ಎಲ್ಲದಕ್ಕೂ ಸೀರಿಯಸ್ ಆಗಬೇಡಿ. ನಾವೇನೋ ಕಾಮಿಡಿ ಮಾಡ್ತೀವಿ, ಕಾಮಿಡಿ ಥರನೇ ನೋಡಿ. ಪ್ರತಿಯೊಂದಕ್ಕೂ ಪ್ರಾಕ್ಟಿಕಲ್ ಆಗೋದು ತುಂಬ ಲೈಕ್ ತಪ್ಪು ಅಂತ ನನಗೆ ಅನಿಸುತ್ತೆ. ಸೊ ಎಂಟರ್ಟೈನ್ಮೆಂಟ್ ಈಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಲೆಟ್ ಇಟ್ ಬಿ ಎಂಟರ್ಟೈನ್ಮೆಂಟ್.
ಏನೋ ಲೆಟ್ಸ್ ಗೋ. ಏನು ತಿನ್ನೋಣ KFC-ಯಲ್ಲಿ? ಪ್ರಮೋಷನ್ ಏನು ಕೊಡ್ತಾರ ಹತ್ತೀನಿ ನಾನು. ಡಿಪ್ರೆಷನ್. ಆಟೋ ಇಲ್ಲಿಗೆ ಬರುತ್ತೆ, ನಾವು ಆಟೋ ಹತ್ರ ಹೋಗೋದು ಬೇಡ. ಮತ್ತೇನಕ್ಕೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಕೊಂತ ಇದೀವಿ. ಏನಾಯ್ತು? ತಿರ್ಸ್ಬೇಡ ರೋಡಲ್ಲಿ. ಯಾಕೆ? ಯಾರಾದ್ರೂ ಓಡ್ ಬಂದು ಹೊಡೆದಿಡ್ದವ್ರು ನೀನು ಹಿಡ್ಕೊಂಡು. ಡಿಪ್ರೆಷನ್ ನಾಟ್ ಫನಿ. ಹಲೋ ನ್ಯಾಡ್ ಫ್ರೆಂಡಿ ಬಂತಾ? ಗೈಸ್ ಆಟೋ ಬಂದಿದೆ ಅಂತ. ಆಟೋಲ್ಲಿ ಸ್ವಲ್ಪ ಆಟಾಡ್ಸೋಕ್ಕಾಗಿದೆ. ಆಟೋಲ್ಲೂ ಸ್ವಲ್ಪ ಮಾತಾಡೋಣ ಆಯಿತಾ? ಬನ್ನಿ ಹೋಗೋಣ. ಗೈಸ್ ಇವಾಗ ನಾನು SMR ಆಟೋದಲ್ಲಿ ಹೊರಟಿದ್ದೀವಿ. ಸವಾಸ ಮಾಡಿ ಆಟೋವನ್ನ ಇವಾಗ ತಿನ್ನೋ ತೆಗೆದು ಕೆಳಗಡೆ ಎಸಿತಾರೆ. ಹಿಂಗೆ ಕೆರಿಸ್ತಾ ಇದ್ರೆ ನೀವು. ನಾನು ತಿನ್ನಲ್ಲ, ನನಗೆ ನಂದು ಚೆನ್ನಾಗಿಲ್ಲ ಗೊತ್ತು ತಾನೆ. ಯಾಕೋ ಇತ್ತೀಚೆಗೆ SMR ಎಲ್ಲಿ ತುಂಬ ಅಪ್ಸೆಟ್ ಆಗ್ಬಿಡ್ತದ. ಯಾಕೆ ಗೊತ್ತಿಲ್ಲ. ಬರೀ ಕೆಟ್ಟ ಪದಗಳು, ಕೆಟ್ಟ ಮಾತುಗಳೇ SMR ಬರೀ. ಮಾತು ಕೆಟ್ಟದಾಗಿದ್ರೆ ಏನೋ, ಮನ್ಸು ಒಳ್ಳೇದಾಗಿದ್ರೆ ಸಾಕು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡ್ತೈತೆ. ಏನಂತೀರಾ? ಏನು ಅನ್ನಲ್ಲ, ತಿನ್ನಿ ಅಂತೀನಿ. ನನಗೆ ಬೇಡ ರೀ ತಿಂದ್ರಿ. ಥ್ಯಾಂಕ್ ಯು ರೀ. ರೀ ಅನ್ಬಿಟ್ಟ ಗಂಡ ಹಾಕೊಂಡಿದ್ದೀನ ನಾನು. ಅಲ್ಲ ಮಾತಾಡ್ಬೇಡ ನೀನು, ಜಾಸ್ತಿ ಫ್ರೀ ಆಗ್ಬೇಡ ನನ್ನ ಜೊತೆ ನೀನು. ರೀ ಅಂತ ಇದೆಯಾ ಏನ್ ಸಮಾಚಾರ? ತಪ್ಪಾಯ್ತು. ರೀ ಏನು ಇನ್ನೊಂದ್ಸಲ ಅನ್ನು. ಯಾಕೆ ಇವಾಗಿನ ಅಂದೆ? ಗೊತ್ತಿರ್ಲಿಲ್ಲಪ್ಪ. ಇವಾಗಿನ ಅಂದೆ ಅನ್ನ. ಇನ್ನೊಂದ್ಸಲ ರೀ ಅನ್ನು ಅನ್ನಲ್ವಾ? ಸರಿ ಆಯ್ತು. ಸಾರಿ. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಸೊ ಇವಾಗ ಒಂದು ಶೂಟ್ ಇತ್ತು ಅವ್ರದ್ದು KFC-ಯಲ್ಲಿ. ಮಾಡೋದಿಕ್ಕಾಗ್ಲಿಲ್ಲ ಅವರು, ಅನ್ಫಾರ್ಚುನೇಟ್ಲಿ. ಸೊ ಅದಕ್ಕೆ ಇವಾಗ ಫೋನ್ ತರಕಂತ ಹೋಗ್ತಾ ಇದೀವಿ SMR-ಗೆ. ಸೊ ಇನ್ನ ಯಾವ ಫೋನು? ನನಗೆಲ್ಲ ಒಂದು ಗೇಮಿಂಗ್ ಫೋನ್ ಬೇಕು ನಮ್ಮ ಹುಡುಗರಿಗೆ ಕೊಡಕ್ಕೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇನ್ನೇನಿಲ್ಲ, ತೆಗೆದು ಅಗದು ಬಿಡ್ತೀನಿ ಇವಾಗ. ಸುಮ್ನೆ ಸಡನ್ ಆಗಿ ಕಿರ್ಚಿದ್ರೆ ಒಳ್ಳೆ ಅದೇ ಜಳ್ಳ ಅನ್ನತ್ತೆ ನನಗೆ. ಏನ್ ಇವಳು ಉದ್ಯೋಗಿ ಹಿಡಿತ ಪಕ್ಕದಲ್ಲಿ ಅಂತ. ನೆನ್ನೆ ಬೇರೆ ಆಗದೆ ಎಫೆಕ್ಟ್ಸ್ ಎಲ್ಲ ಆಗೈತೆ ನನಗೆ ಲೈಫಲ್ಲಿ. ನೀನ್ ಅದ್ರಲ್ಲಿ ಬೇರೆ ಮತ್ತೆ ನಾನು ಹೇಳ್ತೀನಿ ನೋಡಿ, ಇವತ್ತಿನ ದಿನ ಡೇಟ್ ಎಷ್ಟು? ಡೇಟ್ ಎಷ್ಟು ಇತ್ತು? ಇವತ್ತಿನ ಡೇಟ್ ಅಷ್ಟ 16 ಇವತ್ತು. ಯಾಕೆ ಹೋಗ್ತಲ್ಲ? ಅವ್ನ್ ರೈಟ್ಗೆ ಹೋಗ್ಬೇಕಂತೆ ಗಾಂಡತ್ತು. 16 ಇವತ್ತು. ಹಾ. This 15th was the worst day in mine and SMR's life ಅಂತ ಅನ್ಕೊಳ್ಳಿ. Not life, worst experience. This was full day kind of horror full horror. Yeah, ದೆವ್ವ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟಿದೀವಿ ಫುಲ್. ಅಪ್ಪ ನಾನು ಹೇಳ್ತಾ ಇರ್ತಿದ್ದೆ ಇವಳಿಗೆ ನಾನು ಏನೇ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅಂತ. ಹೇಳ್ತೀವಿ, ಇವಾಗ ಹೇಳೋ ಟೈಮ್ ಇಲ್ಲ. ಹೌದು, ಹೇಳಕ್ ಆಗೋದಿಲ್ಲ. ಇವಾಗ ಹೇಳೋದಕ್ಕೆ ಆಗಲ್ಲ. ಇವಾಗ ಹೇಳಿದ್ರೆ ಏನೇನೋ ಇದಾಗ್ಬಿಡುತ್ತೆ. ಬಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಹೇಳ್ತೀವಿ. ಬಟ್ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಅನ್ಕೊಳ್ಳಿ. ನಾನು ಇವಳಿಗೆ ಹೇಳ್ತಾ ಇದ್ದೆ, ನಾನು ಏನಾದ್ರು ಇವಳು ಕೇಳಿದ್ರೆ ಯಾವ ತರ ದೆವ್ವ ನೋಡಿದ್ಯಾ ಅಂತ ಅಂದ್ರೆ ಇಲ್ಲ. ಪ್ಲೀಸ್ ಡೋಂಟ್ ಹಿಟ್ ಮೀ. ನಂಗೆ ಹೊಡಿಬೇಡ ಯಶಿಮಾ ಪ್ಲೀಸ್. ಓಕೆ ಸಾರಿ. ಇಟ್ಸ್ ಓಕೆ. ನೋಡಿ ಗೀಸ್ ಪಾಪ ಸಾರಿನೂ ಕೇಳ್ತಾರೆ. ಒಳ್ಳೆ ಹುಡುಗ. ಆತರ ನಾನೇನು ಹೇಳಲ್ಲಪ್ಪ, ನಿಂಗೆ ಕಿರಿಸ್ತಾ ಇರ್ತೀನಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಹೊಟ್ಟೆ ಹಸತ್ತಲ್ವಾ ನನಗ? ಇಲ್ಲ, ನಿನ್ ಗಸೀತಾ ಇದೆ ಹೊಟ್ಟೆ. ಸೌಂಡ್ ಕೊಡುತ್ತಲ್ಲ ಹಂಗ್ ಕೊಡ್ತಾ ಇದೀಯ. ಹಳ್ಳಿ ಭಾಷೆ ಇದು. ನೋಡ್ತೀಯಪ್ಪ. ಏಕೆ? ಏನು ಫಿಲಂ ನೋಡಿಲ್ವಾ ನೀನು? ಕಾಶಿನಾಥ್ ನಾನು ಮಾತಾಡಲ್ಲ. ಯಾಕಂತ ಅಂದ್ರೆ ನೀ ಸೌಂಡ್ ಎಲ್ಲ ಕೊಡ್ತಾ ಇದೆಯಲ್ಲ ಅಲ್ಲಿ, ಅನ್ನೆಸೆಸರಿ ಆಗಿ ಮಾಡ್ಬೇಡ. ತುಂಬಾ ಕೆಡ್ದು ಅನ್ಸಿದ್ರೆ ಮಾಡು. ನಾರ್ಮಲ್ ತರದೆಲ್ಲ ಮಾಡ್ಬೇಡ. ಫುಲ್ ಮ್ಯೂಟ್ ಇರ್ಲಿ.
ಫ್ಯಾಮಿಲಿ ನೋಡ್ತಾರೋ. ಫ್ಯಾಮಿಲಿಗೆ ನೋಡ್ಬೇಡ ಅಂತ ಹೇಳ್ಬಿಡು. ನಮ್ ಫ್ಯಾಮಿಲಿ ಎಲ್ಲಾರ ಫ್ಯಾಮಿಲಿ ನೋಡ್ತಾರೆ. ಎಲ್ಲಾರ ಫ್ಯಾಮಿಲಿಗೂ ನೋಡ್ಬೇಡ ಅಂತ ಹೇಳು. ಒಬ್ಬೊಬ್ರಿಗೆ ಕುತ್ಕೊಂಡು ನೋಡಕ್ ಹೇಳು. ಅರೆ ನನ್ ಕಂಟೆಂಟ್ ಮೇಡ್ ಫಾರ್ ಓನ್ಲಿ 18+. ನನ್ ಕಂಟೆಂಟ್ ಮೇಡ್ ಫಾರ್ 18+. ಆಕ್ಚುಲಿ ಇವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹಾಕಿದೀನಿ. ನಾನು ಹಾಕ್ಬಿಟ್ಟಿದ್ದಾರೆ ಲೈಕ್ 18+ ಇರೋರು ಮಾತ್ರ ನೋಡಿ. ನಂದೇ ಇಲ್ಲ ಫ್ಯಾಮಿಲಿ ಎಲ್ಲ ಪ್ರಾಪರ್ ಆಗಿತ್ತು. ಬಟ್ ಏನಂತ ಅಂದ್ರೆ ಜಾಸ್ತಿ ಏನಂತಾರೆ ಕಾಮಿಡಿನೂ ಇರುತ್ತೆ. ನನಗೂ ಹಂಗೆ ಆಗೋದು. ನನಗೂ ಹಂಗೆ ಆಗೋದು. ಕಿರಿಸ್ತಾ ಇದೆ. ಕಿವಿಯದ್ರ ಮಾಡ್ತಾರೆ. ಸರಿ ಆಯ್ತು. ಸಾರಿ ಕೇಳು. ಸರಿ ನೋಡಿ ಗೈಸ್ ಎಷ್ಟು ಒಳ್ಳೆ ಪಾಪ. ದೇವ್ರ ತರ ಮನುಷ್ಯ ಗೈಸ್. ಅಯ್ಯೋ ದೇವ್ರ ತರ ಮನುಷ್ಯ ಗೈಸ್ ಇವರು. ಸರಿ ಆಯ್ತು. ಒಂದ್ ಸ್ಮೈಲ್ ಕೊಡು ಜನರಿಗೆ ನೋಡು. ಕ್ಯೂಟ್ ಆಗಿ ಕೊಡು. ಕ್ಯೂಟ್ ಆಗಿ ಎಥು ಈ ತರ ಅಲ್ಲ. ಕ್ಯೂಟ್ ಆಗಿರೋ ಸ್ಮೈಲ್ ಕೊಡು. ಈ ತರ ಅಲ್ಲ. ಕ್ಯೂಟ್ ಆಗಿರೋದು ಕೊಡು. ನೈಸ್ ಹಿಂಗೆ. ಎಥು ಹಂಗೆಲ್ಲ ಬೇಡ. ಒಳ್ಳೆ ಇದ್ರ ತರ ಕೊಡ್ತಿದ್ಯಾ ಬೇಡ. ನೀಟಾಗಿ ಕೊಡು. ಏನಿದು ಆಷಾಢ ತರ. ನೀಟಾಗಿ ಕೊಡು. ಶ್ರಾವಣ ಕುತ್ಕೋ ಸುಮ್ಮನೆ. ನೀಟಾಗಿ ಕೊಡು. ನನಗೆ ಹಂಗೆ ಕೊಡಕ್ ಬರೋದು. ಪ್ಲೀಸ್ ನೀಟಾಗಿ ಸ್ಮೈಲ್ ಕೊಡು. ಮುತ್ ಕೊಡು ಅಂದ್ರೆ ಕೊಡ್ ತೋರಿಸ್ಬೋದಕ್ಕೆ. ಇವನ್ ಬರೀ ಇಂತದೆ. ಇವಂದ್ ಏನ್ ಇವಂದು ಅಲ್ಲ ಯಾಕೆ ಈ ತರ ಫ್ರೀ ಇಲ್ಲ. ಫ್ರೀ ಫೈರ್ ಆಗ್ಬೇಡ ಅಂತ ನೀನು. ತುಂಬಾ ಫ್ರೀ ಆಗ್ಬಿಡ್ತಾನೆ ನನ್ ಜೊತೆ. ನಾನು ಅನ್ಟಚಬಲ್.